ಇನ್ನು ಬಲ್ಗೇರಿಯಾ ದೇಶವನ್ನ ದಾಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಅಂದ್ರೆ ಅವರು ಇರುವಂತಹ ಫ್ಲೈಟ್ ಆ ದೇಶವನ್ನ ಈಗಾಗಲೇ ದಾಟಿದೆ. ಸದ್ಯ ಜರ್ಮನಿ, ಆಸ್ಟ್ರಿಯಾ ಹಾಗೆ ಬಲ್ಗೇರಿಯಾ ದೇಶ, ಮೂರು ದೇಶಗಳನ್ನ ಈ ಫ್ಲೈಟ್ ಲುಫ್ತಾನ್ಸಾ ಏರ್ಲೈನ್ಸ್ ನ 0764 ಫ್ಲೈಟ್ ದಾಟಿದೆ ಅನ್ನುವಂತಹ ಮಾಹಿತಿ ಲೈವ್ ಟ್ರ್ಯಾಕ್ ನಲ್ಲಿ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಮಾಹಿತಿ ಗೊತ್ತಾಗ್ತಾ ಇದೆ. ಜರ್ಮನಿ, ಆಸ್ಟ್ರಿಯಾ ಹಾಗೆ ಬಲ್ಗೇರಿಯಾ ದೇಶಗಳನ್ನ ದಾಟಿದೆ. ವಾಯು ಮಾರ್ಗದಲ್ಲಿ ರೊಮಾನಿಯಾ, ಬಲ್ಗೇರಿಯಾ, ಟರ್ಕಿ, ಸಿರಿಯಾ, ಇರಾಕ್, ಇರಾನ್, ಅಫ್ಘಾನಿಸ್ತಾನ್ ಹಾಗೆ ಪಾಕಿಸ್ತಾನ ಮೂಲಕ ಭಾರತದ ವಾಯು ಮಾರ್ಗ ಪ್ರವೇಶ ಮಾಡಲಿದೆ. ಲುಫ್ತಾನ್ಸಾ ಏರ್ಲೈನ್ಸ್ನ 0764 ಫ್ಲೈಟ್, ಅದೇ ವಿಮಾನದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇರೋದು, ಬೆಂಗಳೂರಿಗೆ ಅವರು ಬಂದಿಳಿತಾ ಇರೋದು. ಕ್ಷಣದ ಮಾಹಿತಿ. ರಾತ್ರಿ 1 ಗಂಟೆಯ ಸುಮಾರಿಗೆ ಬಂದು ಲ್ಯಾಂಡ್ ಆಗಬಹುದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿಯಿಂದ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಇರುವಂತಹ ಫ್ಲೈಟ್ ಆಲ್ರೆಡಿ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗಿ ಸರಿಸುಮಾರು 2 ಗಂಟೆಗಳ ಸಮಯ ಆಗಿದೆ. 4 ಗಂಟೆ 5 ನಿಮಿಷಕ್ಕೆ ಜರ್ಮನಿಯ ಮ್ಯೂನಿಚ್ನಿಂದ ಟೇಕ್ ಆಫ್ ಆಗಿದ್ದು ಈಗ 6 ಗಂಟೆ 4 ನಿಮಿಷ, ಅಂದ್ರೆ ಬರೋಬ್ಬರಿ 2 ಗಂಟೆಗಳ ಅವಧಿ ಅದು ಕಳೆದು ಹೋಗಿದೆ. ಜರ್ಮನಿ, ಆಸ್ಟ್ರಿಯಾ ಹಾಗೆ ಹಂಗೇರಿ, 3 ದೇಶಗಳನ್ನ ಈ ವಿಮಾನ ದಾಟಿದೆ ಅನ್ನುವಂಥ ಮಾಹಿತಿ. ಕಾಯ್ತಾ ಇರುವವರು SIT ಅಧಿಕಾರಿಗಳು, ಜೊತೆಗೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ ನಡೆದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. 3 ಜನ ಸಂತ್ರಸ್ತೆಯರು ಅತ್ಯಾಚಾರದ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನಿರಂತರವಾಗಿ ಅತ್ಯಾಚಾರ ಮಾಡಲಾಯಿತು, ಆಮಿಷವನ್ನ ಒಡ್ಡಿ ಅತ್ಯಾಚಾರ ಮಾಡಲಾಯಿತು, ಬೆದರಿಕೆಯನ್ನ ಹಾಕಿ ಅತ್ಯಾಚಾರವನ್ನ ಮಾಡಲಾಯಿತು. ಈ ರೀತಿಯಾಗಿ ಕಂಪ್ಲೇಂಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಉಲ್ಲೇಖ ಆಗಿದೆ. ಬಹಳ ಗಂಭೀರವಾದಂತಹ ಸೆಕ್ಷನ್ಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ. ಬಟ್ ಅದಕ್ಕೂ ಮೊದಲು ಇವತ್ತು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಆಗಮಿಸುತ್ತಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅವರಿರುವಂತಹ ವಿಮಾನ ಲ್ಯಾಂಡ್ ಆಗ್ತಾ ಇದೆ. ಬಂದಂತಹ ನಂತರದಲ್ಲಿ ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಯಾವ ರೀತಿಯಾಗಿ ಸದ್ಯ ಫ್ಲೈಟ್ ನ ಟ್ರ್ಯಾಕಿಂಗ್ ಮಾಡಬಹುದು ನಾವು ಅನ್ನುವಂಥದ್ದನ್ನ ವಿವರಿಸಬಹುದಾ ಅಂತ ಹೇಳಿ. ಸದ್ಯ ಯಾವ ದೇಶಗಳನ್ನ ಪ್ರಜ್ವಲ್ ರೇವಣ್ಣ ಇರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ ದಾಟಿದೆ ಅಂತ ಹೇಳಿ ವಿಷ್ಣು ಪ್ರಸಾದ್? ಖಂಡಿತ ವಿದೇಶ್ರೀ, ಈಗಷ್ಟೇ ಅದು ಈಗಾಗಲೇ ಸುಮಾರು ಗಂಟೆಗಳ ಕಳೆದಿರುವಂಥದ್ದು. ಸದ್ಯ ಫ್ಲೈಟ್ ಎಲ್ಲಿದೆ ಅಂತಲೂ ಕೂಡ ನಾವು ಈಗ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ನಮಗೆ ಸಿಗುವಂತಹ ಪ್ರಮುಖವಾದಂಥ ಅಂಶ ಏನಂತಂದರೆ, ಇಲ್ಲಿ ಅವರು ಹೊರಟಂಥ ಟೈಮ್ ನೋಡೋದಾದರೆ ಈಗ 2 ಅವರ್ 7 ನಿಮಿಷ ಆಗಿರುವಂಥದ್ದು, ಅಂದರೆ 2 ಗಂಟೆ 7 ನಿಮಿಷ ಆಗಿದೆ ಅವರು ಈಗ ಅಲ್ಲಿಂದ ಬಿಟ್ಟು. ಮೊದಲನೇದಾಗಿ ಹೊರಡುವಂಥದ್ದು ಇಲ್ಲಿ ಮ್ಯೂನಿಚಿಂದ ಹೊರಟಂತಹ ಅವರ ಫ್ಲೈಟ್ ನೆಕ್ಸ್ಟ್ ಆಸ್ಟ್ರಿಯಾ ದೇಶಕ್ಕೆ ಹೋಗ್ತದೆ. ಅದಾದ ನಂತರ ಹಂಗೇರಿ, ಅದಾದಮೇಲೆ ರೊಮೇನಿಯಾಗೆ ಬಂದಿರುವಂಥದ್ದು. ಪ್ರೆಸೆಂಟ್ ಈಗ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಸಿ ಮೇಲೆ ಇರುವಂಥದ್ದು, ಅಂದರೆ ಕಪ್ಪು ಸಮುದ್ರ ಅಂತ ನಾವೇನು ಕರಿತೀವಿ. ಅಂದರೆ ಅದರಲ್ಲೂ ಪ್ರಮುಖವಾಗಿ ಬಲ್ಗೇರಿಯಾ ಜೊತೆಗೆ ಟರ್ಕಿ ಮಧ್ಯದಲ್ಲಿ ಬರುವಂತಹ ಈ ಒಂದು ಸಮುದ್ರದ ಮೇಲೆ ಈಗ ಫ್ಲೈಟ್ ರನ್ ಆಗ್ತಿರುವಂಥದ್ದು. ಅದಾದ ನಂತರ ನೆಕ್ಸ್ಟ್ ಸಿಗುವಂಥದ್ದು ನಮಗೆ ಟರ್ಕಿ ದೇಶಕ್ಕೆ ಎಂಟ್ರಿ ಆಗುತ್ತೆ. ಟರ್ಕಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಮಾರು 8 ಏರ್ಪೋರ್ಟ್ಗಳನ್ನು ದಾಟುವಂತಹ ಕೆಲಸ ಆಗುತ್ತೆ. ಆ ನಂತರ ಅದರ ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದೇ ಫ್ಲೈಟ್ ಹೊರಡುವಂಥದ್ದು, ಅಂದರೆ ಈಗ ಹೊರಟಿರುವಂಥದ್ದು 764 LH ಲುಫ್ತಾನ್ಸಾ ಏರ್ಪೋರ್ಟ್ ಇರುವಂಥದ್ದು, ಅಂದರೆ ಒಂದು ಏನು ಇರುವಂಥದ್ದು. ಅದಾದ ನಂತರ ಹೊರಡುವಂಥದ್ದು ಟರ್ಕಿಯ ಮೂಲಕ ಬಂದಂಥದ್ದು ಸಿರಿಯಾ ದೇಶದ ಮಾರ್ಗವಾಗಿ ಈ ಒಂದು ಫ್ಲೈಟ್ ಟ್ರಾವೆಲ್ ಮಾಡುತ್ತೆ. ಅದಾದ ನಂತರ ಇರಾಕ್ ಬರುವಂಥದ್ದು. ಅದಾದ ನಂತರ ಇರಾಕ್ನಿಂದ ಇರಾನ್ಗೆ ಹೋಗ್ತದೆ. ಇರಾನ್ ದೇಶವನ್ನು ದಾಟಿ ನೆಕ್ಸ್ಟ್ ಬರುವಂಥದ್ದು ಅಫ್ಘಾನಿಸ್ತಾನ ಕೊನೆ ಹಂತಕ್ಕೆ ಬರುವಂಥದ್ದು. ಅಫ್ಘಾನಿಸ್ತಾನ, ಪಾಕಿಸ್ತಾನ ದಾಟಿದಂತಹ ಬಳಿಕ ನೇರವಾಗಿ ನಮ್ಮ ಹೈದರಾಬಾದ್ ಮೂಲಕ ಮಾರ್ಗವಾಗಿ ಬೆಂಗಳೂರು ಏರ್ಪೋರ್ಟ್ಗೆ ತಲುಪುವಂತಹ ಕೆಲಸ ಆಗುತ್ತೆ. ಅಂದರೆ ಸುಮಾರು ಆ್ಯಸ್ ಪರ್ ಟೈಮ್ ಪ್ರಕಾರ ನೋಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ನಾವು ಟ್ರ್ಯಾಕಿಂಗ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಟ್ರ್ಯಾಕಿಂಗ್ ಅಂಶಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಟ್ರ್ಯಾಕಿಂಗ್ ಹೋದಂತಹ ವೇಳೆಯಲ್ಲಿ ನಮಗೆ ಕ್ಲಾರಿಟಿ ಸಿಗ್ತಿರೋದೇನಂತಂದರೆ, ಕ್ಲಿಯರಾಗಿ ಇನ್ನು 6 ಗಂಟೆ 35 ನಿಮಿಷಗಳಲ್ಲಿ, ಅಂದರೆ
ರಾತ್ರಿ ಸುಮಾರು 12:59 ಇಲ್ಲ ಅಂತಂದರೆ 1 ಗಂಟೆ 1 ನಿಮಿಷಕ್ಕೆ ಬರುತ್ತೆ ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಟೈಮ್. ಅಂತಂದರೆ ವೇರಿಯೇಷನ್ ಆಗ್ತಾ ಹೋಗುವಂಥದ್ದು, ಸ್ಪೀಡ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಯಾಕಂತಂದರೆ ಈಗ ಟ್ರಾವೆಲ್ ಮಾಡ್ತಿರೋ ಸ್ಪೀಡ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ತನಕ 1087 ಕಿಲೋಮೀಟರ್ಗಳನ್ನು ಈಗ ಟ್ರಾವೆಲ್ ಮಾಡುವಂಥದ್ದು. ಇನ್ನು 3371 ಕಿಲೋಮೀಟರ್ಗಳನ್ನು ಈಗ ಟ್ರಾವೆಲ್ ಮಾಡಬೇಕಾಗುತ್ತೆ. ಇನ್ನು ಸ್ಪೀಡ್ ಬಗ್ಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ತನಕ ನೋಡೋದಾದ್ರೆ ಈಗ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಇದು 493 ಕಿಲೋಮೀಟರ್ ಪರ್ ಮೈಲ್ಸ್ ಅಂತ ಅಂದರೆ ರೆಗ್ಯುಲರ್ ಆಗಿ ಕಿಲೋಮೀಟರ್ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಹತ್ತತ್ರ ಸುಮಾರು 750 ಕಿಲೋಮೀಟರ್ ಸ್ಪೀಡ್ಗೂ ಹೆಚ್ಚಿಗಿಂತ ಸ್ಪೀಡಾಗಿ ಈ ಒಂದು ಫ್ಲೈಟ್ ಟ್ರಾವೆಲ್ ಮಾಡ್ತಿರುವಂಥದ್ದು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ನಮಗೆ ಲಭ್ಯ ಆಗ್ತಿರೋದು ಏನಂತಂದರೆ ಪ್ರಜ್ವಲ್ ರೇವಣ್ಣ ಈ ಫ್ಲೈಟಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸೀಟ್ ನಂಬರ್ 8G ಇರುವಂಥದ್ದು ಮತ್ತು ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಆಗಿರುವಂಥದ್ದು. ಜೊತೆಗೆ ಈ ಒಂದು ಪ್ರಯಾಣ ಏನಿದೆ ಇದರಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಮೊದಲನೇದಾಗಿ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಆ ಅನುಮಾನಗಳ ನಂತರ ನೋಡಿದಂತಹ ಸಂದರ್ಭದಲ್ಲಿ ಈಗ ಸಿಕ್ತಿರುವಂಥದ್ದು ಏನಂತಂದರೆ ಅವರು ಅಲ್ಲಿಂದ ಹೊರಟಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಕ್ಕಿರುವಂಥದ್ದು. ಜೊತೆಗೆ ಅವ್ರು ಬರ್ತಿದ್ದಾರೆ ಅನ್ನೋದು ಕ್ಲಾರಿಟಿ ಇದೆ. ಇದರ ನಡುವೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ SIT ಅಧಿಕಾರಿಗಳು ಕೂಡ ಈಗಾಗಲೇ ಏರ್ಪೋರ್ಟ್ಗೆ ತಲುಪುವಂತಹ ಕೆಲಸ ಆಗಿದೆ. ಅದರಲ್ಲೂ ಏರ್ಪೋರ್ಟ್ನ ಇನ್ಸೈಡ್ ಹೋಗೋದಕ್ಕೆ ಅಂದರೆ ಇಮಿಗ್ರೇಷನ್ ಪಾಯಿಂಟ್ ಏನು ನಡೆಯುತ್ತೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಪಾಸ್ಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಈಗಾಗಲೇ SIT SP ಆ್ಯಂಡ್ ಟೀಮ್ ಮಾಡಿಕೊಂಡಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಎಂಟ್ರಿ ಆದ ತಕ್ಷಣವೇ ರಾತ್ರಿ ಸುಮಾರಿಗೆ ಅಂದರೆ ಈಗ ಇರುವಂತಹ ಟೈಮ್ ಪ್ರಕಾರ ನೋಡೋದಾದರೆ 12:59 ಕೂಡ ಅಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ ಇರ್ಬೋದು ಅದೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಟೈಮ್ ಹಿಡಿಯುತ್ತೆ. ಹೀಗಾಗಿ ರಾತ್ರಿ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಇಲ್ಲಿ SIT ಅಧಿಕಾರಿಗಳು ಮಾಡ್ತಾರೆ. ಇನ್ನು ಅದಾದ ನಂತರ ನೋಡೋದಾದರೆ ಅವರು ಅಲ್ಲಿಂದ ಅಂದರೆ ಅವನು ವಶಕ್ಕೆ ಪಡ್ಕೊಂಡಂತಹ ಬಳಿಕ ಮತ್ತು ರೆಗ್ಯುಲರ್ ಪ್ರೋಸೆಸ್ ಆಗುವಂಥದ್ದು. ಸದ್ಯ ಈಗ ನಾವು ನೋಡ್ತಾ ಹೋಗ್ಬೋದು, ಈಗ ಟ್ರ್ಯಾಕಿಂಗ್ ಕೂಡ ಬಂದಂಥ ಸಂದರ್ಭದಲ್ಲಿ ಈಗ ನಾವು ರೂಟ್ ಮ್ಯಾಪಲ್ಲೂ ಕೂಡ ನಾವು ತೋರಿಸ್ತಾ ಹೋದೆ. ಈಗ ಆ್ಯಕ್ಚುಲಿ ಈಗ ನೋಡಿ, ಈಗ ನಾವು ಅಬ್ಸರ್ವ್ ಮಾಡ್ಬೋದು ವಿದ್ಯಾಶ್ರೀ, ಈಗ ಕ್ಲಿಯರಾಗಿ ಕಾಣ್ತಿರುವಂಥದ್ದು ಕಪ್ಪು ಸಮುದ್ರವನ್ನು ದಾಟುವಂತಹ ಕೆಲಸವನ್ನು ಫ್ಲೈಟ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಬರುವಂಥದ್ದು ಟರ್ಕಿ ದೇಶಕ್ಕೆ ಈಗಾಗಲೇ ಎಂಟ್ರಿ ಆಗಿದೆ. ಇನ್ನು ಟರ್ಕಿ ಮಾರ್ಗವಾಗಿ ಹೊರಡುವಂತಹ ಫ್ಲೈಟ್ ಏನಿದೆ ಅಂದರೆ ಇಲ್ಲಿಂದ ಹೊರಟಂಥ ನಂತರ ನೆಕ್ಸ್ಟ್ ನಮಗೆ ಅದು ಸೀದಾ ನೇರವಾಗಿ ಟರ್ಕಿ ದಾಟಿದಂತಹ ಬಳಿಕ ಬರುವಂಥದ್ದು. ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಸಿರಿಯಾ ದೇಶಕ್ಕೆ ಎಂಟ್ರಿ ಆಗಿ ಅದಾದ ಬಳಿಕ ನೇರವಾಗಿ 3 ದೇಶಗಳನ್ನು ದಾಟಿ ಇಲ್ಲಿಗೆ ಬರುವಂಥದ್ದು. ಅಂದರೆ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಫ್ಲೈಟ್ ಈಗ ಹೊರಡುವಂತಹ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ ನೋಡೋದಾದರೆ ಫಸ್ಟ್ ಶುರು ಹಂತದಲ್ಲಿ ಸುಮಾರು 29 ನಿಮಿಷಗಳ ಕಾಲ ಡಿಲೇ ಆಗಿತ್ತು. ಅದಾದ ನಂತರ ಸ್ಪೀಡ್ ಮ್ಯಾಚಪ್ ಆಗೋಂಗಿರುವಂಥದ್ದು. ಈಗ ಕೇವಲ ಆ್ಯಸ್ ಪರ್ ಅವ್ರ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಂದರೆ ಲೈವ್ ಟ್ರ್ಯಾಕಿಂಗ್ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗ 11 ನಿಮಿಷಗಳ ಕಾಲ ಈಗ ತಡ ಆಗಿರುವಂಥದ್ದು. ಅಂದರೆ ಸುಮಾರು ಅವ್ರು ಬರುವಂತಹ ಟೈಮಿಗೆ ಹೋಲಿಸ್ಕೊಂಡ್ರೆ ರೆಗ್ಯುಲರ್ ಟೈಮ್ನಂತೆ ಬರುತ್ತೆ, ಹೆಚ್ಚು ಕಡಿಮೆ ಒಂದು 10 ನಿಮಿಷ 20 ನಿಮಿಷಗಳ ಕಾಲ ತಡ ಆಗ್ಬೋದು ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.